ಕೋಟೆಕಾರು ಬ್ಯಾಂಕ್ ದರೋಡೆಯ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ಕಾರ್ನಲ್ಲಿ ದರೋಡೆಕೋರರು ಪರಾರಿಯಾಗುವಂತ ಫೋಟೋ ಲಭ್ಯವಾಗಿದೆ. ಮಂಗಳೂರಿನ ತಲಪಾಡಿ ಟೋಲ್ ಗೇಟ್ ಮೂಲಕವಾಗಿ ಇವರು ಪರಾರಿಯಾಗಿದ್ದಾರೆ. ಟೋಲ್ ಗೇಟ್ ನಲ್ಲಿ ಕಾರ್ನಲ್ಲಿ ಹೋಗುವಂತ ಫೋಟೋ ಲಭ್ಯವಾಗಿದೆ. ಟೋಲ್ ಗೇಟ್ ಅನ್ನ ಕ್ರಾಸ್ ಮಾಡಿರುವಂತ ಫೋಟೋ ಇದು. ಡ್ರೈವರ್ ಸೀಟ್ ನಲ್ಲಿ ಮಾಸ್ಕ್ ಹಾಕಿದಂತ ವ್ಯಕ್ತಿ ಟೋಲ್ ಶುಲ್ಕವನ್ನ ಕೊಟ್ಟಿದ್ದಾನೆ. ಮಾಸ್ಕ್ ಧರಿಸಿ ಟೋಲ್ ನಲ್ಲಿ ಹಣವನ್ನ ಕಟ್ಟಿದ್ದಾರೆ ದುಷ್ಕರ್ಮಿಗಳು. ಅಲ್ಲೂ ಕೂಡ ಮಾಸ್ಕ್ ತೆಗೆದಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ದರೋಡೆಕೋರರ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಇದೇ ಫಿಯಟ್ ಕಾರ್ನಲ್ಲಿ ಬಂದಿರ್ತಾರೆ 5 ಜನ ದರೋಡೆಕೋರರು. ಇದೀಗ ಟೋಲ್ ಗೇಟ್ ಅನ್ನ ಪಾಸ್ ಆಗ್ತಾ ಇದ್ದಾಗ ಕ್ಯಾಪ್ಚರ್ ಮಾಡಿರುವಂತ ಫೋಟೋ ಇದು. ಅಲ್ಲಿ ಶುಲ್ಕವನ್ನ ಕಟ್ಟಬೇಕಾದ್ರೂ ಕೂಡ ಇವರು ಮಾಸ್ಕ್ ಅನ್ನ ತೆಗೆದಿಲ್ಲ. ಎಲ್ಲೂ ಕೂಡ ಮುಖ ರಿವೀಲ್ ಆಗಿಲ್ಲ. ಗಮನಿಸ್ತಾ ಇದ್ದೀರಲ್ಲ ಫೋಟೋದಲ್ಲಿ, ಮಂಗಳೂರಿನ ತಲಪಾಡಿ ಟೋಲ್ ಗೇಟ್ ಆಗುತ್ತೆ. ಈ ಮೂಲಕವಾಗಿ ಅವರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಟೋಲ್ ಶುಲ್ಕವನ್ನ ಕಟ್ಟಿರುವಾಗ ತೆಗೆದಿದ್ದಂತ ಫೋಟೋ ಇದು. ಕ್ಯಾಪ್ಚರ್ ಆಗಿದ್ದಂತ ಫೋಟೋ. ಇದೇ ಫಿಯಟ್ ಕಾರ್ನಲ್ಲಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಒಟ್ಟು 2 ಕಾರ್ಗಳನ್ನೆಲ್ಲ ಬಳಸಿದ್ದಾರೆ ದಿಕ್ ತಪ್ಪಿಸೋದಕ್ಕೆ ಅನ್ನುವಂಥ ಸುದ್ದಿ ಕೂಡ ಇದೆ. ಅದನ್ನು ಕೂಡ ಡೀಟೇಲ್ ಆಗಿ ಅನಂತರದಲ್ಲಿ ನೋಡ್ತಾ ಹೋಗೋಣ. ಇದೀಗ ಟೋಲ್ ಗೇಟ್ ಬಳಿ ಶುಲ್ಕವನ್ನ ಪಾವತಿ ಮಾಡಬೇಕಾದ್ರೆ ಮಾಸ್ಕ್ ಅನ್ನ ತೆಗೆದಿರಲಿಲ್ಲ. ಆ ಸ್ಕಾರ್ಫ್ ಅನ್ನ ಹಾಗೇ ಧರಿಸಿದ್ರು, ಮುಸ್ಕನ್ನ ಹಾಕೊಂಡೇ ಇದ್ರು. ನೋಡಿ, ಅವತ್ತಿನ ದಿನ ಆ ಬ್ಯಾಂಕ್ನ ಕೆಳಭಾಗದಲ್ಲಿ ಇದೇ ಫಿಯಟ್ ಕಾರ್ನ ನಿಲ್ಲಿಸಿರ್ತಾರೆ ರೋಡ್ನಲ್ಲಿ. ಆ ಕಾರು ಹಾಗೆ ಇದು ಟೋಲ್ ಗೇಟ್ನಲ್ಲಿ, ಮಂಗಳೂರಿನ ತಲಪಾಡಿ ಟೋಲ್ ಗೇಟ್ನಲ್ಲಿ ಶುಲ್ಕ ಕಟ್ಟುವಾಗ ಹೋಗಿದ್ದಂಥ ಕಾರು. 2 ಕೂಡ ಸೇಮ್ ಫಿಯಟ್ ಕಾರ್ನಲ್ಲಿ ಹಣ ತುಂಬಿಕೊಂಡು, ಚಿನ್ನಾಭರಣ ತುಂಬಿಕೊಂಡು ಎಸ್ಕೇಪ್ ಆಗಿದ್ರು ದರೋಡೆಕೋರರು. ಇನ್ನೂ ಕೂಡ ಅವರ ಸುಳಿವು ಸಿಕ್ಕಿಲ್ಲ. ಯಾವ ಕಡೆ ಎಸ್ಕೇಪ್ ಆಗಿದ್ದಾರೆ, ಎಲ್ಲಿಗೆ ಹೋಗಿರಬಹುದು, ಇವೆಲ್ಲ ತನಿಖೆ ನಡೀತಾ ಇದೆ. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಚಲನವಲನಗಳ ಸಿಸಿಟಿವಿ ದೃಶ್ಯಗಳು ಎಷ್ಟು ಸಿಗುತ್ತೋ ಎಲ್ಲವನ್ನೂ ಕೂಡ ಕಲೆ ಹಾಕ್ತಾ ಇದ್ದಾರೆ. ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ನಲ್ಲಿ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ತಮಿಳುನಾಡಿಗೆ ಎಸ್ಕೇಪ್ ಆದ್ರ ದರೋಡೆಕೋರರು. ಹೀಗೊಂದು ಪ್ರಶ್ನೆ ಇದೆ. ಕೇರಳ ತಲುಪಿದ್ದಾರೆ ದರೋಡೆಕೋರರು. ಅಲ್ಲಿಂದ ಅಜ್ಞಾತ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ತಮಿಳುನಾಡಿನ ಕಡೆಗೆ ಬೋಟ್ನಲ್ಲಿ ಹೋಗ್ತಾ ಇರುವಂತ ಶಂಕೆ ವ್ಯಕ್ತವಾಗಿದೆ. ಕೇರಳದಲ್ಲೆಲ್ಲ ಸುತ್ತಾಡಿ ಕಾಕಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನೋಡಿ, ಇದು ತಲಪಾಡಿ ಟೋಲ್ ಪಾಸ್ ಆಗಿರೋದು. ದರೋಡೆಕೋರರು ಇಲ್ಲಿಂದ ತಮಿಳುನಾಡಿಗೆ ಎಸ್ಕೇಪ್ ಆದ್ರ, ಆನಂತರ ಅಲ್ಲಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ತಮಿಳುನಾಡಿನ ಕಡೆಗೆ ಬೋಟ್ನಲ್ಲಿ ಹೋಗ್ತಾ ಇರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ದರೋಡೆಕೋರರು ಖತರ್ನಾಕ್ ಪ್ಲಾನ್ ಅನ್ನು ಮಾಡಿದ್ದಾರೆ. ದರೋಡೆ ಮಾಡುವಂತ ಸಂದರ್ಭ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಅನ್ನ ಕೂಡ ಕದ್ದಿದ್ದಾರೆ. ಉಡುಪಿಯ ಗಡಿ ಹೆಜಮಾಡಿ ಬಳಿ ಮೊಬೈಲ್ ಅನ್ನ ಎಸ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನೋಡಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ. ಒಂದೇ ತರಹದ 2 ಕಾರ್ಗಳಲ್ಲಿ ಈ ದರೋಡೆಕೋರರು ಬಂದಿದ್ರು. ಹೈವೇ ತಲುಪ್ತಾ ಇದ್ದ ಹಾಗೆ 2 ದಿಕ್ಕಿಗೆ ಹೋಗಿರೋ 2 ಕಾರ್ಗಳು. ಯಾರು ಎಲ್ಲಿ ಹೋದ್ರು ಏನು ಗೊತ್ತಾಗ್ತಾ ಇಲ್ಲ. 2 ಕಾರ್ನಲ್ಲಿ ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಒಂದೇ ತರಹ ಇದ್ದಂತ 2 ಕಾರು. ಹೈವೇಗೆ ಹೋಗ್ತಾ ಇದ್ದ ಹಾಗೆ 2 ದಿಕ್ಕಿಗೆ 2 ಕಾರ್ಗಳು ಹೋಗುತ್ತೆ. ಒಂದು ಕಾರು ಮಂಗಳೂರಿನ ಕಡೆಗೆ ಹೋಗುತ್ತೆ, ಇನ್ನೊಂದು ಕಾರು ಕೇರಳ ಕಡೆಗೆ ಟರ್ನ್ ಆಗುತ್ತೆ. 2 ದಿಕ್ಕಿಗೆ 2 ಕಾರ್ನಲ್ಲಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ಇನ್ನು ತಲಪಾಡಿ ಟೋಲ್ ಮೂಲಕವಾಗಿ ಕೇರಳಕ್ಕೆ ಪರಾರಿಯಾದ್ರ ಅನ್ನುವಂತ ಪ್ರಶ್ನೆನೂ ಇದೆ. ಫಿಯಟ್ ಕಾರ್ನಲ್ಲಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಕೇರಳಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆಗಲೇ ಹೇಳಿದಾಗೆ 2 ಕಾರನ್ನ ಬಳಸಿದ್ದಾರೆ. ಅದು ಕೂಡ ಒಂದೇ ತರನಾದಂಥ ಫಿಯಟ್ ಕಾರ್ಗಳು. 5 ಜನ ಇದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿರಾಜ್ ಇದೇ ತಲಪಾಡಿಯ ಟೋಲ್ ಗೇಟ್ ಬಳಿಯಿಂದನೇ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಷ್ಟು ಪ್ಲಾನ್ಗಳಿದಾವೆ ಅಂತ ದಿಕ್ಕನ್ನ ತಪ್ಪಿಸೋದಕ್ಕೆ ಒಂದೇ ರೀತಿಯಾದಂಥ 2 ಕಾರನ್ನ ಬಳಸಿದ್ದಾರೆ ಪೃಥ್ವಿ. ಅದರ ಜೊತೆಗೆ ಬೇರೆ ಬೇರೆ ಮಾರ್ಗವನ್ನ ಕಂಡುಕೊಂಡಿದ್ದಾರೆ ಅವರು ಹೈವೇಗೆ ಎಂಟ್ರಿ ಆಗ್ತಾ ಇದ್ದಾಗೆ. ನಿನ್ನೆ ದಿನ ನಡೆದಿರುವಂತಹ ಘಟನೆ ಇಲ್ಲಿವರೆಗೆ ಏನೇನು ಬೆಳವಣಿಗೆ ಆಗಿದೆ, ಏನೆಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಸಿಗ್ತಾ ಇದೆ ಪೃಥ್ವಿ? ಖಂಡಿತ ನಿನ್ನೆಯಿಂದ ಪೊಲೀಸರು ಸಾಕಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇವರು ಪೊಲೀಸರಿಗೂ ಕೂಡ ಒಂದು ಸ್ಟೆಪ್ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಪೊಲೀಸರು ಯಾವ್ಯಾವ ರೀತಿಯಲ್ಲಿ ಥಿಂಕ್ ಮಾಡ್ಬೋದು, ಯಾವ್ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ಬೋದು, ಅಲ್ಲೆಲ್ಲ ಇವರು ಎಲ್ಲೂ ಸಿಗಾಕೊಳ್ಬಾರ್ದು ಅನ್ನೋ ನಿಟ್ಟಲ್ಲಿ ಬ್ರೇಕನ್ನು ಮಾಡಿರುವಂಥದ್ದು. ಯಾಕೆಂತ ಹೇಳಿದರೆ ಏನು ನಿನ್ನೆ ಆ ಒಂದು ದರೋಡೆ ಆಗುತ್ತೆ, ದರೋಡೆ ಆದಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳ 4 ಮೊಬೈಲನ್ನು ಕಿತ್ಕೊಳ್ತಾರೆ. 4 ಸಿಬ್ಬಂದಿಯ 4 ಮೊಬೈಲನ್ನು ಕಿತ್ಕೊಂಡು 3 ಮೊಬೈಲ್ಗಳನ್ನು ಅಲ್ಲೇ ಸ್ಟೇರ್ ಕೇಸ್ ಸುತ್ತಮುತ್ತ ಎಸಿತಾರೆ. ಇನ್ನೊಂದು ಮೊಬೈಲನ್ನು ತೆಗೆದುಕೊಂಡು ಅಲ್ಲಿಂದ ಹೋಗ್ತಾ
ಹೋಗ್ತಾರೆ. ಸೊ ಆ ಒಂದು ಬ್ಯಾಂಕ್ ಏನಿರುತ್ತೆ, ಬ್ಯಾಂಕಿಂದ ಹೊರಟಂಥವರು ಸೀದಾ ಕಾರ್ನಲ್ಲಿ ಹೋಗಿ ಮುಂಭಾಗ ಮಂಗಳೂರು ಕಡೆಗೆ ತಿರುಗಿಸ್ಕೊಳ್ತಾರೆ. ಮಂಗಳೂರು ಕಡೆ ಹೋಗುವಂಥ ಸಂದರ್ಭದಲ್ಲಿ ಇನ್ನೊಂದು ಅದೇ ರೀತಿ ಕಾರ್ ಇರುತ್ತೆ. ಅಲ್ಲಿ ಏನು 4 ಜನ ಬಂದಿರ್ತಾರೆ, 3 ಜನ ಆ ಕಾರಿಗೆ ಹತ್ಕೊಳ್ತಾರೆ. ಆ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಯಜಮಾಡಿಯಲ್ಲಿ, ಅಂದರೆ ಮಂಗಳೂರು ಉಡುಪಿ ರಸ್ತೆಯಲ್ಲಿರುವಂಥ ಯಜಮಾಡಿ ಗಡಿ ಪ್ರದೇಶ ಏನಿದೆ, ಸೊ ಅಲ್ಲಿ ಎಸೆತಾರೆ. ಅದಾದ ಬಳಿಕ ವಾಪಸ್ ಇನ್ನೊಂದು ಕಾರು ಈ ಟೋಲ್ ಮೂಲಕ ಪಾಸ್ ಆಗುತ್ತೆ. ಇಲ್ಲಿ ನೋಡ್ಬೋದಾಗಿದೆ ಏನು ಫೋಟೋದಲ್ಲಿ ಆ ಒಂದು ಟೋಲಲ್ಲಿ ಪಾಸ್ ಆಗುತ್ತೆ ಕಾರು. ಸೊ ಅದೇ ಫಿಯೇಟ್ ಕಾರು ನಂಬರ್ ಪ್ಲೇಟನ್ನು, ಫೇಕ್ ನಂಬರ್ ಪ್ಲೇಟನ್ನು ಬಳಸ್ಕೊಂಡು ಟೋಲ್ನ ಈ ಏನು ಬೂತ್ ಕಾಣ್ತಾ ಇದೆ, ಅಂದರೆ ಮಂಗಳೂರು ಕಡೆಯಿಂದ ಬರುವಂಥ ಸಂದರ್ಭದಲ್ಲಿ ಲೆಫ್ಟ್ ಸೈಡ್ ಫಸ್ಟ್ ಬೂತ್ ಏನಿದೆ, ಸೊ ಆ ಒಂದು ಬೂತ್ನಲ್ಲೇ ಇಲ್ಲಿ ಪಾಸ್ ಆಗಿರುವಂಥದ್ದು. ಅಲ್ಲಿ ಕಾಣ್ತಾ ಇರುವಂಥ CC ಕ್ಯಾಮ್ರಾದಲ್ಲಿ ಇದರ ವಿಡಿಯೋ ಕೂಡ ಸೆರೆಯಾಗಿದೆ. ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಅಲ್ಲಿವರೆಗೂ ಮಾಸ್ಕ್ ಹಾಕಿದ್ದಂತಹ ವ್ಯಕ್ತಿ, ಆ ಡ್ರೈವರ್ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕ್ ತೆಗೆದಿದ್ದಾನೆ. ಅವನ ಮುಖ ಕೂಡ ಅದರಲ್ಲಿ ನೀಟಾಗಿ ಕಾಣ್ತಾ ಇದೆ. ಅಂದರೆ ಆ ಒಂದು ಕಾರ್ನಲ್ಲಿ ಏನು ಚಿನ್ನಾಭರಣ ಮತ್ತು ಹಣವನ್ನು ಇಟ್ಕೊಂಡು ಏನು ಬರ್ತಾರೆ ಫಿಯೆಟ್ ಕಾರ್ನಲ್ಲಿ, ಆ ಕಾರ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಡ್ರೈವಿಂಗ್ ಸೀಟ್ನಲ್ಲಿ ಓರ್ವ ಇರ್ತಾನೆ ಮತ್ತು ಬ್ಯಾಕ್ ಸೀಟ್ನಲ್ಲಿ ಒಬ್ಬ ಇರ್ತಾನೆ. ಬ್ಯಾಕ್ ಸೀಟ್ನಲ್ಲಿ ಇದ್ದಂಥವನು ಇದನ್ನು ಏನು ಚಿನ್ನಾಭರಣಗಳ ಬ್ಯಾಗ್, ಗೋಣಿಚೀಲ ಏನಿರುತ್ತೆ ಅದು, ಮತ್ತು ನಗದು ಇರುವಂತಹ ಗೋಣಿಚೀಲವನ್ನು ಆ ಹಿಂದ್ಗಡೆ ಇಟ್ಕೊಂಡಿರ್ತಾನೆ. ಮತ್ತು ಮುನ್ಗಡೆ ಡ್ರೈವರ್ ಕೂತ್ಕೊಂಡಿರ್ತಾನೆ. ಸೊ ಡ್ರೈವಿಂಗ್ ಮಾಡ್ತಾರವನು ಮುನ್ಗಡೆ ಇರ್ತಾನೆ. ಸೊ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕನ್ನು ತೆಗಿತಾನೆ. ಸೊ ಅವನ ಮುಖಚಹರೆ ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಸೊ ಇದೇ ಜಾಡನ್ನು ಹಿಡಿದು ಈಗ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇರೋವಂಥದ್ದು. ಅಂದರೆ ಆತನ ಚಹರೆಯನ್ನು, ಆತನ ಮುಖವನ್ನು ಕೆಲವರಿಗೆ ಹೋಲಿಸುವಂಥದ್ದು, ಮತ್ತು ಯಾರಾದರೂ ಕ್ರಿಮಿನಲ್ ಲಿಸ್ಟಲ್ಲಿ ಹಿಂದೆ ಯಾರಾದರೂ MOBಗಳು ಏನಾದರೂ ಇರ್ತಾರೆ, ಸೊ ಅವರ ಲಿಸ್ಟಲ್ಲಿ ಯಾರಾದರೂ ಇದ್ದಾರಾ ಅಂತ ಹೇಳಿ ಈಗ ಚೆಕ್ಕನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಹೊರಡುವಂಥದ್ದು, ಅಂದರೆ ಈ ತಲಪಾಡಿ ಟೋಲ್ ಏನಿದೆ, ಟೋಲ್ನ ಹಿಂಭಾಗ ನೋಡಿದರೆ ಅದು ಮಂಗಳೂರು ಆಗುತ್ತೆ, ಟೋಲ್ನ ಈ ಭಾಗದಲ್ಲಿ ಇದು ಕೇರಳ ಆಗುತ್ತೆ. ಸೊ ಇಲ್ಲಿಂದ ಸೀದಾ ಕೇರಳಕ್ಕೆ ಪರಾರಿಯಾಗ್ತಾರೆ. ಕೇರಳದಲ್ಲಿ ಉಪ್ಪಳ ಸೇರಿದಂತೆ ವಿವಿಧ ಕಡೆ CC ಕ್ಯಾಮ್ರಾದಲ್ಲಿ ಕಾರ್ ಪಾಸ್ ಆಗಿರೋದು ದಾಖಲಾಗಿದೆ. ಅಂದರೆ ಇಲ್ಲಿಂದ ಹೊರಟಾದ ಸಂದರ್ಭದಲ್ಲಿ ಕೇರಳದ ಕೆಲವು ಏನು ಊರುಗಳು ಬರುತ್ತೆ ಅಲ್ಲೆಲ್ಲ CC ಕ್ಯಾಮ್ರಾವನ್ನು ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಈ ಕಾರ್ ಪಾಸ್ ಆಗಿರೋದು ಗೊತ್ತಾಗಿದೆ. ಆದರೆ ಉಪ್ಪಳ ಕಾಸರಗೋಡಿಂದ ಮುಂದಕ್ಕೆ ಕೆಲವೊಂದು ಕಡೆ ಗ್ಯಾಪ್ ಇದೆ, ಅಂದರೆ ಕೆಲವು ಕಡೆ ಅದು ಪಾಸ್ ಆಗಿಲ್ಲ, ಯಾವುದೋ ಅಡ್ಡಡ್ಡ ರಸ್ತೆಯಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಇರುವಂಥದ್ದು. ಅವರು ಕೂಡ ಈಗ ಕೇರಳ ಭಾಗದಲ್ಲಿ, ಅಂದರೆ ಪೊಲೀಸರ 6 ತಂಡಗಳನ್ನು ಏನು ರಚಿಸಿದ್ರು, 6 ತಂಡಗಳಲ್ಲಿ 3 ತಂಡ ಈಗ ಕೇರಳದಲ್ಲಿ ಬೀಡು ಬಿಟ್ಟಿದೆ. ಕೇರಳದ ವಿವಿಧ ಕಡೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಟೋಲನ್ನು ಪಾಸ್ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಸ್ಟರ್ ಪ್ಲಾನನ್ನು ಇವರು ಮಾಡ್ಕೊಂಡಿದ್ದಾರೆ. ಒಂದು ಕಾರ್ ಕೇವಲ ಮೊಬೈಲನ್ನು ಇಟ್ಕೊಂಡು ಮಂಗಳೂರಿಗೆ ಹೋಗಿ, ಮಂಗಳೂರಿನಲ್ಲಿ CM ಯಾವ್ಯಾವ ಕಡೆ ಇದ್ದರು, ಅಂದರೆ ಆ ಸಂದರ್ಭದಲ್ಲಿ CM ಪುರಭವನದಲ್ಲಿದ್ದರು, ಐವನ್ ಡಿಸೋಜ ಮನೆಗೆ ಹೋಗಿದ್ರು, ಮತ್ತು UT ಖಾದರ್ ಅವರ ಮನೆಗೆ ಹೋಗಿದ್ರು. ಈ ಏರಿಯಾ ಏನಿದೆ, CM ಹೋದಂತಹ ಆ ಜಾಗದ ಮನೆಗಳ ಸುತ್ತಮುತ್ತಲೇ ಈ ಕಾರ್ ಓಡಾಡಿದೆ. ಕದ್ರಿ ಸುತ್ತಮುತ್ತ ಈ ಕಾರ್ ಓಡಾಡಿದೆ. CM ಯಾವ್ಯಾವ ಕಡೆ ಪೊಲೀಸರು ಇದ್ದರು ಅಂಥ ಕಡೆನೇ ಈ ಕಾರ್ನಲ್ಲಿ ಹೋಗಿ ಅದೇ ಜಾಗದಿಂದ ಮುಂದಕ್ಕೆ ಹೋಗಿ ಮೊಬೈಲನ್ನು ಎಸ್ತಿದ್ದಾರೆ. ಸೊ ಪೊಲೀಸರು ಆ ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಅವ್ರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಆ ಕಡೆ ಹೋಗಿರುವಂಥದ್ದು. ಸೊ ಅದೇ ರೀತಿ ಪೊಲೀಸರು ಆ ಕಡೆ ಹೋದಂಥ ಸಂದರ್ಭದಲ್ಲಿ ಕೇರಳಕ್ಕೆ ಅವರು ಎಸ್ಕೇಪ್ ಆಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್ ಮಾಹಿತಿಗಾಗಿ.